ಮಣಿರ್ಮುಖಂ ಪ್ರಧಾನಶ್ಚ ಇತಿ ಉತ್ತಮಸ್ಯ ವಚೋ ಭವೇತ್ ಅಂತ ಬೃಹದಾರಣ್ಯಕ ಭಾಷ್ಯದ ಮಾತಿದೆ. ಉತ್ತಮನಾದವನನ್ನ ಇಷ್ಟು ಶಬ್ದಗಳಿಂದ ಹೇಳ್ತಾರಂತೆ. ಒಂದು ಮಣಿ ಎಂಬ ಶಬ್ದದಿಂದ, ಮುಖ ಎಂಬ ಶಬ್ದದಿಂದ, ಪ್ರಧಾನ ಎಂಬ ಶಬ್ದದಿಂದ. ಇದು ಬೃಹದಾರಣ್ಯಕ ಭಾಷ್ಯದ ಮಾತು. ಮುಖ ಪ್ರಮುಖ ನಮಗೆ ಗೊತ್ತು. ಪ್ರಮುಖ ಅಂತ ಹೆಚ್ಚು ಬಳಕೆಯಲ್ಲಿದೆ, ಮುಖ ಅಂತ ಹೆಚ್ಚು ಬಳಕೆಯಲ್ಲಿಲ್ಲ ಅಷ್ಟೇ, ಪ್ರಧಾನ ಅನ್ನೋ ಅರ್ಥದಲ್ಲಿ. ಪ್ರಧಾನ ಅಂತ ಶಬ್ದ ಅಂತೂ ಇವನೇ ಪ್ರಧಾನ ಮಂತ್ರಿ ಇತ್ಯಾದಿ ಅರ್ಥದಲ್ಲಿ ಪ್ರಧಾನ ಅನ್ನೋ ಶಬ್ದ ಬಳಕೆಯಲ್ಲಿದ್ದೇ ಇದೆ. ಪ್ರಮುಖ ಪಂಡಿತರು ಅಂತ ಹೀಗೆಲ್ಲ ಬಳಕೆಯಲ್ಲಿದ್ದೇ ಇದೆ. ಪ್ರಮುಖ, ಪ್ರಧಾನ. ಮುಖ ಅನ್ನುವುದೊಂದು ಪ್ರಮುಖ ಅನ್ನೋ ಶಬ್ದದಲ್ಲಿ ಹೆಚ್ಚು ಬಳಕೆಯಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಕೂಡಲೇ. ಅದಕ್ಕಾಗಿ ನಾವು ತಿಳಿಸ್ಬೇಕಾಯ್ತು. ಇನ್ನೊಂದು ಮಣಿ ಅನ್ನೋ ಶಬ್ದವೂ ಇದೆ. ಮಣಿ ಅನ್ನೋ ಶಬ್ದವನ್ನು ಮುಖ್ಯ ಅಂತ ಹೇಳ್ತಾರೆ. ದೇವಚೂಡಾಮಣಿ ಇತ್ಯಾದಿ ಹೇಳಿದಾಗ ದೇವತೆಗಳಿಗೆಲ್ಲ ಮುಖ್ಯ ಅಂತ ಹೀಗೆ ಅರ್ಥ ಆಗ್ತದೆ. ಒಂದು ಸ್ವಾರಸ್ಯಕರವಾದ ಪ್ರಯೋಗ ಉತ್ತರ ಕರ್ನಾಟಕದಲ್ಲಿದೆ. ಮಣಿ ಅಂದ್ರೆ ಮುಖ್ಯ ಅಂತ ಅನ್ನೋ ಅರ್ಥದಲ್ಲಿ ಈ ತರಗತಿಯ ಮಾನಿಟರ್ ಲೀಡರ್ಗಳು ಇರ್ತಾರಲ್ಲ, ಹುಡುಗರು, ಅವರನ್ನು ಹಿರೇಮಣಿ ಅಂತ ಕರೀತಾರೆ. ಇತ್ತೀಚೆಗೆ ಅದು ಹೋಗಿದೆ. ಕನ್ನಡ ಶಾಲೆಗಳಲ್ಲಿ ಹಳೆ ಕಾಲದಲ್ಲಿ ಇತ್ತು. ಅದು ಈಗೂ ಇರಬಹುದು ಎಲ್ಲಿಯಾದರೂ. ಹಿರೇಮಣಿ ಅಂದ್ರೆ ಹಿರಿಯ ನಾಯಕಮಣಿ ಅಂತ ಅರ್ಥ. ನಾಯಕಮಣಿ ಅನ್ನೋ ಶಬ್ದವನ್ನು ಈಗಲೂ ನೀವು ಕೇಳಿರ್ತೀರಿ. ಆದ್ರೆ ಹಿರೇಮಣಿ ಅಂತ ಶಬ್ದವನ್ನು ಬಳಕೆ ಮಾಡ್ತಿದ್ರು. ಹೀಗೆ ಮಣಿ ಅಂತ ಅನ್ನೋದು ಮುಖ್ಯ ಅನ್ನೋದನ್ನು ಹೇಳ್ತದೆ. ಕೆಲವು ಕಡೆ ಅಲ್ಲಲ್ಲಿ ರಘುಮಣಿ ಅನ್ನೋ ಒಂದು ಹೆಸರು ಕೇಳಿ ಬರ್ತದೆ. ರಘುವಂಶದಲ್ಲಿ ಮಣಿ ಅಂದ್ರೆ ಮುಖ್ಯ ಅಂತ ಅರ್ಥ. ಆದ್ರೆ ಅದನ್ನೇನೋ ಆ ಶಬ್ದವನ್ನು ಕೆಲವರು ಸ್ತ್ರೀಯರು ಇಟ್ಕೋತಾರೆ. ಅದು ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಅದಿರ್ಲಿ. ಈಗ ನನಗೆ ಇದು ಗೊತ್ತು, ನಿಮ್ಮ ತಾಯಿ ಹೆಸರು ಸುಧಾಮಣಿ. ಅದು ಮಣಿ ಅಂದ್ರೆ ಮುಖ್ಯಳು ಅಂತ, ರತ್ನ ಅಂತ ಅರ್ಥ ಅಷ್ಟೇ. ಸುಧಾ ಅಂತ ಅನ್ನೋದು ಅದು ಶ್ರೇಷ್ಠ, ಅದು ಅವ್ರಿಗೆ ಹೆಸರದು. ಮಣಿ ಅಂದ್ರೆ ಸುಧಾ ಎಂಬ ಹೆಸರುಳ್ಳ ಸ್ತ್ರೀರತ್ನ. ಹೀಗೆ ಆ ಮಣಿ ಅನ್ನೋ ಶಬ್ದವನ್ನು ಬಹಳ ಮುಖ್ಯ ಅನ್ನೋ ಅರ್ಥ ತಗೋತಾರೆ. ರಮಾಮಣಿ ಅಂತಲೂ ಕೇಳಿರ್ತೀರಿ ಹೆಸರನ್ನ ನೀವು. ರಮಾಮಣಿ ಮತ್ಯಾವುದು? ನಿಮ್ಮತ್ತೆ ರಾಧಾಮಣಿ, ತಾಯಿ ಸುಧಾಮಣಿ ಮತ್ತು ರಮಾಮಣಿ ಇದನ್ನ ಕೇಳಿರ್ತೀರಿ. ಅರ್ಥದ ಬಗ್ಗೆ ನೀವಾದ್ರೂ ಆಲೋಚನೆ ಮಾಡಿದ್ರೋ ಇಲ್ಲ. ಆದ್ರೆ ನೋಡಿ, ಮಣಿ ಅಂದ್ರೆ ಮುಖ್ಯ ಅಂತ ಅರ್ಥ. ರಾಧಾ ಎಂಬ ಹೆಸರುಳ್ಳ ಮಣಿ, ರಮಾ ಎಂಬ ಹೆಸರುಳ್ಳ ಮಣಿ, ಸುಧಾ ಎಂಬ ಹೆಸರುಳ್ಳ ಮಣಿ, ಹೀಗೆಲ್ಲ ಅರ್ಥ ಅದಕ್ಕೆ. ಆದ್ರಿಂದ ಇಲ್ಲೂ ಕೂಡ ಮುಖ ಅಂದ್ರೆ ಪ್ರಧಾನ ಅಂತ ಅರ್ಥ. ಅವನಲ್ಲಿ ಹುಟ್ಟಿದ್ದು ಅಂತ ಅದಕ್ಕೆ ಅರ್ಥ. ಹುಟ್ಟಿದ 5 ಪ್ರಾಣಗಳು ಅಂತ ಒಟ್ಟಾರೆ ಅರ್ಥ ಆಗ್ತದೆ. ಇದು ಹೀಗೆ ಮಣಿ ಎಂಬ ಶಬ್ದಕ್ಕೆ, ಇದು ಮುಖ ಎಂಬ ಶಬ್ದಕ್ಕೆ ಮುಖ, ಪ್ರಮುಖ, ಪ್ರಧಾನ, ಮಣಿ ಇವೆಲ್ಲವೂ ಸಮಾನಾರ್ಥಕ ಅಂತ ಹೇಳಿದ ಒಂದು ಉದಾಹರಣೆ.